ನಾನು ರಾಮಕೃಷ್ಣಯ್ಯ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಕಾರಿ. ಮಾಧ್ಯಮದಿಂದ ಸಮಾಜ ಸುಧಾರಣೆ, ಸಂಸ್ಕಾರ, ಸಮಾಜಮುಖಿಯಾದ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತು ಪ್ರೆಸ್ನವರು ನನಗೆ ನಿಮ್ಮ ಪ್ರತಿಭೆ ಬಗ್ಗೆ ಒಂದು ಎರಡು ಮಾತನ್ನು ಸಮಾಜಕ್ಕೆ ತಿಳಿಸಿ ನಿಮ್ಮ ಅನುಭವಗಳನ್ನು ಕೇಳಿಕೊಂಡಿದ್ದಾರೆ. ಅವರ ಕೋರಿಕೆ ಮೇರೆಗೆ ನಾನು ನಡೆದು ಬಂದ ದಾರಿ ಅಂದರೆ 33 ವರ್ಷಗಳ ಕಾಲ ಬಡ ಕುಟುಂಬದಲ್ಲಿ ನಾನು ರಾಮನಗರದಲ್ಲಿ ಜನಿಸಿ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು 33 ವರ್ಷಗಳ ಅವಿರತ ಸೇವೆಯನ್ನು ಸೇರಿಸಿಕೊಂಡು ಎಲ್ಲ ಬಂದಂಥ ಈ ಒಂದು ಏನು ಸಾರ್ವಜನಿಕರು ನಮ್ಮ ನ್ಯಾಯಾಲಯಕ್ಕೆ ಬರ್ತಾರೋ ಅವರಿಗೆ ಅವರ ಕಷ್ಟವನ್ನು ಅರಿತು ಅವರಿಗೆ ಒಂದು ಸಹಾಯವನ್ನು ಮಾಡಿ ಅದೇ ದಿನ ಕಳಿಸುವಂಥ ಕೆಲಸವನ್ನು ನಾನು ಸಹ ಮಾಡ್ತಾಯಿದ್ದೀನಿ. ಅದೇ ರೀತಿ ಪ್ರವೃತ್ತಿಯಲ್ಲಿ ನಾನು ಕಲಾವಿದನಾಗಿ, ರಂಗಭೂಮಿ ಕಲಾವಿದನಾಗಿ 102 ನಾಟಕ ಅಭಿನಯವನ್ನು ಮಾಡಿದೆ. ಸುಗಮ ಸಂಗೀತಗಾರನಾಗಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಮರಗಳನ್ನು ಬೆಳೆಸುವುದು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವುದು, ಪ್ರಕೃತಿ ಉಳಿಸುವುದು ನನ್ನ ಧ್ಯೇಯ. ಹಾಗಾಗಿ ನಾನು ಪ್ರಕೃತಿ 250 ಮರಗಳನ್ನು ಈಗ ನಾನೇ ಬೆಳೆಸಿದ್ದೀನಿ. ಮತ್ತು ನಮ್ಮ ನ್ಯಾಯಮೂರ್ತಿಗಳು ಹೈಕೋರ್ಟ್ ಹತ್ರ ಒಂದು ಮರಗಳನ್ನು 250 ಮರಗಳನ್ನು ಹಾಕಿದ್ದಾರೆ. ಅದನ್ನು ಬೇಸಿಗೆಯಲ್ಲಿ ಒಣಗ್ತಾ ಇತ್ತು. ಅದನ್ನೆಲ್ಲ ಒಂದು 6000 ಬಿಂದಿಗೆಗಳನ್ನು ನೀರನ್ನು ಹಾಕಿ ಆ ಒಂದು 250 ಮರಗಳನ್ನು ನಮ್ಮ ಹೈಕೋರ್ಟ್ ಸುತ್ತಮುತ್ತ ಎಲ್ಲ ಬೆಳೆಸಿದ್ದೀನಿ. ಅದೊಂದು ಹೆಮ್ಮೆಯ ವಿಚಾರ. ಅದೇ ರೀತಿ ನಾನು ಹೋಗುವ ಮಾರ್ಗ ಮಧ್ಯದಲ್ಲಿ ಯಾವ್ದಾದ್ರು ಒಬ್ಬರು ಸಾರ್ವಜನಿಕರು ಬಿದ್ದಿದ್ದರೆ ಅವರ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಹೋಗ್ತೀನಿ. ಮತ್ತು ಯಾರು ರಕ್ತದಾನ ಬೇಕು ಅಂತ ಹೇಳಿದಾಗ ಬೇರೆಯವ್ರ ಹತ್ರ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ರಕ್ತದಾನ ಕೊಡಿಸುವ ಕೆಲಸವನ್ನು ಮಾಡ್ತೀನಿ. ಮತ್ತು ಅದೇ ರೀತಿ ಸಮಾಜದಲ್ಲಿ ಏನಾದ್ರು ನಾನು ಹೋಗ್ತಬೇಕು ರೋಡಲ್ಲಿ ಗುಂಡಿಗಳನ್ನು ಮುಚ್ಚಿದರೆ ಆ ಗುಂಡಿಗಳೆಲ್ಲ ಮುಚ್ಚಿ ಯಾವುದೇ ಒಂದು ಪ್ರಾಣಹಾನಿ ಆಗಬಾರ್ದು ಸಾರ್ವಜನಿಕತೆ ಎಚ್ಚರಿಕೆ ವಹಿಸಿ ಹೋಗ್ತೀನಿ. ಮತ್ತು ಅದೇ ಕಾಲೇಜು ವಿದ್ಯಾರ್ಥಿಗಳನ್ನು ಮೀಟ್ ಮಾಡ್ತೀನಿ, ಕಾಲೇಜುಗಳಿಗೆ ಹೋಗ್ತೀನಿ. ಶಾಲಾ ಕಾಲೇಜುಗಳಿಗೆ ಹೋಗಿದಾಗ ಅವರಿಗೆ ಸಂಸ್ಕಾರವನ್ನು ಕಳಿಸ್ತೀನಿ. ಮೊದಲ ಗುರು ತಾಯಿ, 2ನೇ ಗುರು ತಂದೆ, 3ನೇ ಗುರು ನಿಮಗೆ ವಿದ್ಯಾ ಕಲಿಸ್ಕೊಟ್ಟರು. ಸಮಾಜದಲ್ಲಿ ನೀವು ಈ ಥರ ಒಳ್ಳೆಯ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಒಂದು ಗೌರವಪೂರ್ವಕವಾಗಿ ನೀವು ಸಮಾಜದಲ್ಲಿ ಘನತೆಯನ್ನು ತರಬೇಕು, ಗೌರವ ತರಬೇಕು ಅಂತ ಅವರಿಗೆ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇರ್ತೀನಿ. ಇನ್ನೂ ಹಲವಾರು ಕೆಲಸಗಳು ಅಂದರೆ ನಾಡಿನ ಒಂದು ಜಲ ಇರ್ಬೋದು, ರಕ್ಷಣೆ ಇರ್ಬೋದು, ರೈತನ ಬಗ್ಗೆ ಇರ್ಬೋದು, ಗ್ರೀನರಿ ಇರ್ಬೋದು, ಆಹಾರ ಧಾನ್ಯದ ಬಗ್ಗೆ ಮುಂದೆ ಬರ್ತಕ್ಕಂಥ ಎಲ್ಲ ಜನರೇಷನ್ ಇನ್ಕ್ರೀಸ್ ಆಗ್ತಾನೇ ಇದೆ. ಆದರೆ ಹಸಿರು ಕಡಿಮೆ ಆಗ್ತಾ ಇದೆ, ದವಸ ಧಾನ್ಯ ಕಡಿಮೆ ಆಗ್ತಾ ಇದೆ. ನೀವೆಲ್ಲ ಎಚ್ಚೆತ್ತುಕೊಳ್ಳಿ. ಮುಂದೆ ಬರಗಾಲ ಬರ್ತಾ ಇದೆ, ಹಂಗೆ ಆಗಬಾರ್ದು. ಹೆಚ್ಚು ಹಸಿರನ್ನು ಬೆಳೆಸಿ, ಹಸಿರಿನಿಂದ ಆಕ್ಸಿಜನ್ ಸಿಗುತ್ತೆ. ನಾಳೆ ಆಕ್ಸಿಜನ್ ಎಲ್ಲ ಸಾಯ್ಬೋದು ಮುಂದಿನ ಪೀಳಿಗೆಗೆ. ನೀವೆಲ್ಲರೂ ಸೇರಿ ಮುಂದಿನ ಪೀಳಿಗೆಗೆ ಕೊಡಿ ಅಂತ ಹೇಳ್ತಾ ಸಮಾಜಕ್ಕೆ ಒಂದು ಯಾವಾಗಲೂ ಅವೇರ್ನೆಸ್ ಮಾಡ್ತಾ ಇರ್ತೀನಿ. ಮತ್ತು ದೇಶಭಕ್ತಿ ಗೀತೆನಾಗಿ ದೇಶಭಕ್ತಿಯನ್ನು ಅಳವಡಿಸ್ಕೊಂಡಿದ್ದೀನಿ. ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ತುಂಬುತ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ನಿರಂತರವಾಗಿ ಈ ಸಮಾಜದ ಕಾರ್ಯ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇವತ್ತು ನನ್ನ ಮಾಧ್ಯಮ ಗುರುತಿಸಿದರೆ ಆ ಮಾಧ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ಸುತ್ತಾ ನಿಮಗೆಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಾನು ರಾಮಕೃಷ್ಣ, ಕರ್ನಾಟಕ.